ಮಧ್ಯೆ ತಿಕ್ಕಾಟ ಆಗತ್ತೆ. ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಆದಂತ ಭಿನ್ನಾಭಿಪ್ರಾಯ, ಬೆಂಗಳೂರು ವ್ಯಾಪ್ತಿಗೆ ಗ್ರಾಮಗಳ ಸೇರ್ಪಡೆಗೆ ಆದಂತಹ ಜಟಾಪಟಿ, ರಾಮನಗರದ ಬೈರಮಂಗಲ ಸೇರಿ 10 ಗ್ರಾಮ ಸೇರ್ಪಡೆಯ ಬಗ್ಗೆ ಕ್ಯಾಬಿನೆಟ್ ಹೆಚ್ಚುವರಿ ಅಜೆಂಡಾದಲ್ಲಿ ಸೇರಿಸಿದ್ದಕ್ಕೆ ಸಿಎಂ ಗರಂ ಆಗ್ತಾರೆ. ವಿಷಯದ ಕುರಿತು ಸೂಕ್ತವಾದ ಮಾಹಿತಿ ನೀಡಿಲ್ಲ ಅಂತ ಸಿಎಂ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಸಿಎಂಗೆ ಸಮಜಾಯಿಷಿ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾರೆ. ಡಿಕೆ ಶಿವಕುಮಾರ್ ಸಮಜಾಯಿಷಿಗೆ ಒಪ್ಪಲ್ಲ ಸಿಎಂ ಆಕ್ಷೇಪದ ಹಿನ್ನೆಲೆ ಈ ವಿಷಯವನ್ನ ಮುಂದೂಡಿಕೆ ಮಾಡಲಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸಂಪುಟ ಸಭೆಯಲ್ಲಿ ಆದಂತಹ ತಿಕ್ಕಾಟ ಇದು ಸಿಎಂ ಮತ್ತು ಡಿಸಿಎಂನ ನಡುವೆ. ಅವರ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಡಿಸಿಎಂ ಮಾಡಿದ್ರು ಕೂಡ ಅಲ್ಲಿ ಸಾಧ್ಯ ಆಗೋದಿಲ್ಲ. ಏನ್ ನಡೀತಿದೆ? ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಒಳಗಡೆ ಬೆಂಗಳೂರು ಹೊರವಲಯದ ಕೆಲವಷ್ಟು ಗ್ರಾಮಗಳನ್ನು ಸೇರ್ಪಡೆ ಮಾಡತಕ್ಕಂಥ ವಿಚಾರ ಸಚಿವ ಸಂಪುಟದ ಮುಂದೆ ಬಂದಿತ್ತು. ಮುಖ್ಯವಾಗಿ ರಾಮನಗರ ತಾಲೂಕಿನ ಬೈರಮಂಗಲ ಸೇರಿದಾಗೆ 10 ಗ್ರಾಮಗಳನ್ನ ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಒಳಗೆ ಸೇರಿಸಬೇಕು ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಅದಕ್ಕೆ ಬೇಕಾಗಿ ಅಜೆಂಡಾವನ್ನು ಕೂಡ ಸೇರಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಮುಖ್ಯ ಕಾರ್ಯದರ್ಶಿ ಅವರು ಕೂಡ ಈ ಅಜೆಂಡಾವನ್ನ ಹೆಚ್ಚುವರಿ ಅಜೆಂಡಾದೊಂದಿಗೆ ಸಚಿವ ಸಂಪುಟಕ್ಕೆ ತರುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಸಚಿವ ಸಂಪುಟ ಸಭೆಗೆ ತರುವಾಗ ಹೆಚ್ಚಿನ ಮಾಹಿತಿ ನೀಡದೇ ಇರುವುದಕ್ಕೆ ತೀವ್ರವಾದಂತಹ ಅಸಮಾಧಾನವನ್ನ, ಅತೃಪ್ತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಸಮಾಧಾನ ಹೊರಹಾಕದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಏಕಾಏಕಿ ಈ ರೀತಿಯಾಗಿರುವಂತಹ ಅಜೆಂಡಾ ತರುವುದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಾಗ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಮಾಡ್ತಾರೆ. ಸಹಜವಾಗಿ ರಾಜಕೀಯ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ ಈ ವಿಚಾರ ಒಂದಷ್ಟು ತಿಕ್ಕಾಟಕ್ಕೆ ಕಾರಣವಾಯಿತು ಅಂತಕ್ಕಂಥ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಅಂತಿಮವಾಗಿ ಸೂಕ್ತ ಮಾಹಿತಿಯ ಕೊರತೆಯ ಹಿನ್ನೆಲೆಯಲ್ಲಿ ಈ ಸಬ್ಜೆಕ್ಟ್ ಅನ್ನ ಡೆಫರ್ ಮಾಡುವಂತೆ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಈಗ ಆ ಸಬ್ಜೆಕ್ಟ್ ಮುಂದೂಡಿಕೆ ಆಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.